ನಮ್ಮ ನಾಯಕ ನಟ ಧನುಷ್ ಅವರು ಕೂಡ ಇಲ್ಲೇ ಇದ್ದಾರೆ. ದಯವಿಟ್ಟು ಇಬ್ರು ಸ್ವಲ್ಪ ಮುಂದೆ ಬಂದು ಮಾತಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಜೀವ ಕೊಟ್ಟ ತಾಯಿ ಗಿರ್ಜಮ್ಮ ಆದರೆ ಜೀವನ ಕೊಡ್ತಿರೋ ತಾಯಿ ಸರಸ್ವತಮ್ಮ ಅವರಿಬ್ಬರ ಆಶೀರ್ವಾದದೊಂದಿಗೆ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಇದೇನೆಂದರೆ ಸುಮಾರು ವರ್ಷಗಳಿಂದ ನಾನು ಒಂದು 10 ವರ್ಷದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಸುಮಾರು 10 ವರ್ಷ ಅಂದರೆ 10ಕ್ಕೂ ಹೆಚ್ಚು ನಿರ್ದೇಶಕರ ಕಡೆ ಕೆಲಸ ಮಾಡಿ ಈಗ ನಿರ್ದೇಶನ ಮಾಡ್ತಾ ಇದ್ದೀನಿ. ಏನಂತ ಸಾರಿ, ಫಸ್ಟು ಸಿನಿಮಾ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಯಾಕಂದರೆ ಇಷ್ಟು ಇದೊಂದು 15 ವರ್ಷದ ಇದು 15 ವರ್ಷ ಅಲ್ಲ, ನಾನು ಚಿಕ್ಕ ವಯಸ್ಸಿಂದ ನನಗೆ ಒಬ್ಬ ಡೈರೆಕ್ಟರ್ ಆಗಬೇಕು ಅನ್ನೋದು ಒಂದು ಕನಸು. ಸೊ ಆ ಕನಸು ಇವತ್ತಿಂದ ಶುರು ಆಗ್ತಾ ಇರೋದಕ್ಕೆ ನನಗೆ ಮಾತುಗಳು ಸ್ವಲ್ಪ ಏರುಪೇರು ಆಗ್ಬೋದು. ಅದಕ್ಕೆ ನೀವೆಲ್ಲ ಕ್ಷಮಿಸ್ತೀರಾ ಅಥವಾ ಕ್ಷಮಿಸಿ ನಮ್ಮನ್ನು ಮುಂದೆ ತಗೊಂಡೋಗ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ಮಾತುಗಳನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸರ್, ನಿಮ್ಮ ಕೆಲಸ ತುಂಬಾ ಮಾತಾಡಿದೆ ಆಲ್ರೆಡಿ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಮಾತಾಡಿ. ಸ್ಮರಣೀಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಿಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಕಲಿಕೆಗೆ ಕಾರಣರಾದ ನನ್ನ ಎಲ್ಲ ಗುರುಗಳು, 10 ನಿರ್ದೇಶಕರು ಮತ್ತು ನಾನು ನೋಡಿದಂಥ ಸಿನಿಮಾದ ನಿರ್ದೇಶಕರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಮತ್ತು ಗಣ್ಯರಾದ ಉಮಾಪತಿ ಸರ್, ದೀಪು ಸರ್, ಚೇತು ಸರ್, ಮಹೇಶ್ ಸರ್ ಮತ್ತು ನಮ್ಮ ಗೌಸ್ ಸರ್, ಇವರೆಲ್ಲರಿಗೂ ನನ್ನ ರೇವಣ್ಣ ಸರ್, ಎಲ್ಲರಿಗೂ ನನ್ನ ಒಂದು ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಒಂದು ಕಿರು ಪರಿಚಯ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ನಾಗಭೂಷಣ್. ಸುಮಾರು 12 ವರ್ಷದಿಂದ 10ಕ್ಕೂ ಹೆಚ್ಚು ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿ ಅಸಿಸ್ಟೆಂಟ್ ಅಸೋಸಿಯೇಟ್ ಹಾಗೂ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಮಾಸ್ಟರ್ ಪೀಸ್, ಜಾನ್ ಜಾನಿ ಜನಾರ್ದನ್, ಕನಕ, ಜಾನಿ ಎಸ್ ಪಪ್ಪ, ಈಗ ನಿನ್ನೆ ಫಿಲ್ಮ್ ಫೇರ್ ಕ್ರಿಟಿಕ್ಸ್ ಅವಾರ್ಡ್ ಬಂದಿರೋ ಒಂದು ಧರಣಿ ಮಂಡಲಕ್ಕೂ ಕೋ ಡೈರೆಕ್ಟರ್ ಆಗಿ ಮತ್ತು ಒಂದು ಕೋ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು ಚೀತಾ ಸಿನಿಮಾಗೆ ಪ್ರಜ್ವಲ್ ದೇವರಾಜ್ ಅವರ ಸ್ಟಾರಿಂಗ್ ಚೀತಾ ಸಿನಿಮಾಕ್ಕೆ ನನ್ನ ಡೈಲಾಗ್ ರೈಟರ್ ಆಗಿ ಡೆಬ್ಯೂ ಕೂಡ ಮಾಡ್ತಾ ಇದ್ದೀನಿ. ಅದು ಈಗ ಶೂಟಿಂಗ್ ಹಂತದಲ್ಲಿದೆ. ಇನ್ನು ಇಷ್ಟು ಎಕ್ಸ್ಪೀರಿಯನ್ಸ್ಗಳ ಒಂದು ಅನುಭವದಿಂದ ನಾನೊಂದು ಮೊದಲನೇ ಹೆಜ್ಜೆಯಾಗಿ ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀನಿ. ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಇದು ಒಂದು ಗ್ಯಾಂಗ್ಸ್ಟರ್ ಕಥೆಯಾಗಿದೆ. ಇದು ಉತ್ತರ ಕರ್ನಾಟಕದ ಒಂದು ಸೋಷಿಯಲ್ ಇಶ್ಯೂನ ಅಡ್ರೆಸ್ ಮಾಡಿ ಬೆಂಗಳೂರಲ್ಲಿ ಸೆಟಪ್ ಮಾಡಿಕೊಂಡು ಸ್ಕ್ರೀನ್ ಪ್ಲೇಯಲ್ಲಿ ಅಳವಡಿಸ್ಕೊಂಡು ಒಂದು ಗ್ಯಾಂಗ್ಸ್ಟರ್ ಅಂದರೆ ಒಂದು ಗ್ಯಾಂಗ್ಸ್ಟರ್ನ ಡ್ರೈವನ್ ಸಿನಿಮಾವಾಗಿ ಸ್ಕ್ರೀನ್ ಪ್ಲೇಯಲ್ಲಿ ಮಾಡಿಕೊಂಡು ನಾನು ಈ ಸಿನಿಮಾನ ಮಾಡ್ತಾ ಇದ್ದೀನಿ. ಇದು ಬೆಂಗಳೂರು, ಉತ್ತರ ಕರ್ನಾಟಕ ಮತ್ತು ಕೋಲಾರದಲ್ಲಿ ಶೂಟಿಂಗ್ ಮಾಡೋ ಪ್ಲ್ಯಾನ್ ಇದೆ. ಇದು ಮುಂದಿನ ತಾರಾಗಣದ ಬಗ್ಗೆ ಹಂತವಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲೂ ಮೊದಲನೇ ಹೆಜ್ಜೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇದು ನಮ್ಮ ಮೊದಲನೇ ಹೆಜ್ಜೆ. ಅಂದರೆ ನಾವು ಹೆಜ್ಜೆ ಹಾಕೋ ಕಾಲುಗಳಿಂದ ಅಲ್ಲ, ಕೈ ಹಿಡಿದು ಅಂದರೆ ಬೆರಳು ಹಿಡಿದು ನಡೆಸೋವಂಥ ಕೈಗಳಿಂದ ಆ ಕೈಗಳು ನೀವು ಹಾಕ್ತೀರಾ ಅಂತ ನಾನೆಲ್ಲ ಭಾವಿಸಿದ್ದೀನಿ. ಇದೊಂದು ಪುಟ್ಟ ಹೆಜ್ಜೆ. ಈ ಹೆಜ್ಜೆ ಒಂದು ಲ್ಯಾಂಡ್ ಮಾರ್ಕ್ ಅದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಬದಲಾಗೋದಕ್ಕೆ ನಿಮ್ಮೆಲ್ಲ ಆಶೀರ್ವಾದ, ಆರೈಕೆ ಸದಾ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಅನಂತ ಧನ್ಯವಾದಗಳು. ಹಾಗೂ ನನಗೆ ಬಲ ತುಂಬಕ್ಕೆ ಅಂತ ತುಂಬ ಜನ ಒಂದು ಗೆಳೆಯರ ಬಳಗನೆ ಬಂದಿದೆ ಇಲ್ಲಿ. ಆ ಎಲ್ಲ ಗೆಳೆಯರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಹುಟ್ಟಿದ್ದು ಏನಂತಂದರೆ, ಒಂದು ನಮಗೆ ಹೀರೋ ಲಾಂಚ್ ಸುಮ್ಮನೆ ಮೋಷನ್ ಪೋಸ್ಟ್ ಎಲ್ಲ ಬಿಡ್ತಾರೆ, ಬಟ್ ನಾವೊಂದು ಯುನೀಕಾಗಿ ಏನೋ ಒಂದು ಮಾಡಬೇಕಾಗಿತ್ತು. ಯೂಶ್ವಲಿ ಎಲ್ಲರೂ ಟ್ರೈಲರ್ ಟೀಸರ್ ಮಾಡ್ತಾರೆ, ಬಟ್ ನಾವೇನಂತಂದರೆ ಈಗ ಟ್ರೈಲರ್ ಟೀಸರ್ ಅಂದರೆ ಒಂದು ಸರಿ ನೋಡ್ಬೋದು. ನಾವೀಗೇನಂತಂದರೆ ಏನೇ ಕ್ವಾಲಿಟಿ ಕೊಟ್ಟರು ಒಂದು ಸರಿ ನೋಡ್ಬೋದು. ಬಟ್ ಇದೊಂದು ಕ್ಯಾಚಿ ಸಾಂಗ್ ಮಾಡಿದ್ರೆ ಹೀರೋ ರಿಜಿಸ್ಟರ್ ಆಗಬೇಕು. ನನ್ನ ಉದ್ದೇಶ ಏನಂತಂದರೆ ನನ್ನ ಕೆಲಸನೂ ಗುರುತಿಸ್ಬೇಕು, ಹೀರೋ ರಿಜಿಸ್ಟರ್ ಆಗಬೇಕು. ಹೀರೋ ಫೇಸು ನಿಮ್ಮ ಮುಂದೆ ತರೋ ಒಂದು ಪ್ರಯತ್ನದಲ್ಲಿ ನಾನು ಈ ಸಾಂಗ್ನ ಪ್ಲಾನ್ ಮಾಡಿದೆ. ನಾನು ಈ ಸಾಂಗಿಗೆ
ನಮ್ಮ ಕಂಪೋಸ್ ಮಾಡಿದ ಧರ್ಮವೀರ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ನಾನು ಒಬ್ಬ ಹೊಸ ನಿರ್ದೇಶಕನಾಗಿ ಇದ್ರೂ ಕೂಡ ಅವರು ನನಗೆ ಒಂದು ವರ್ಷನಲ್ಲ ತುಂಬ ವರ್ಷಗಳು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದರೆ ನೆನ್ನೆವರೆಗೂ ಕೂಡ ಚೇಂಜ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಏನಂತಂದರೆ ಈ ಸಿನಿಮಾದಲ್ಲಿ ಇನ್ನೂ 5 ಸಾಂಗ್ ಇದೆ. ಇದು ಬರೀ ಪ್ರಮೋಷನಲ್ ಸಾಂಗ್, ಸಿನಿಮಾದಲ್ಲಿ ಬರೋ ಸಾಂಗ್ಸೇ ಬೇರೆ ಇರುತ್ತೆ. ಸೊ ಅದು ಕೂಡ ತುಂಬ ಅದ್ಭುತವಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ನಾನಿದ್ದೀನಿ. ಮತ್ತು ಲಿರಿಕ್ ಡೈರೆಕ್ಟ್ರು ನಮ್ಮ ಚೇತು ಸರ್, ಚೇತು ನಾನು ಬ್ರೋ ಅಂತಲೇ ಕರಿತೀನಿ. ಸೊ ಚೇತು ಸರ್ ಅವರು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ, ಆ್ಯಕ್ಚುಲಿ ನಾವು ಹೋಗಿದ್ದು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಸಾಂಗ್ ಬರೆಯೋದಕ್ಕೆ. ಬಟ್ ಹಗಲು ರಾತ್ರಿ ನನಗೆ ಅವ್ರು ಬರೀ 3 ವರ್ಷ ಅಂತ ಹೇಳಿದರು. ಆ್ಯಕ್ಚುಲಿ ಸುಮಾರು ಒಂದು 10 ವರ್ಷ ಬರೆದಿದ್ದಾರೆ ನನಗೆ. ಯಾಕೆ ಅಂದರೆ ಇದೊಂದು ಸಾಂಗ್ ಒಂದು ಚೆನ್ನಾಗಿ ಹಾಕಬೇಕು ಅನ್ನೋದು ಒಂದು ಉದ್ದೇಶ. ಯಾಕಂದರೆ ನಮ್ಮ ಹೀರೋ ಧನುಷ್ ಕುಮಾರ್ ಆಗಲಿ ನಾನಾಗಲಿ ಅವ್ರ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಸೊ ಹಂಗಾಗಿ ಈ ಸಾಂಗ್ ನನಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚೇತು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ನೂ 5 ಸಾಂಗ್ ಇದೆ, ಅದನ್ನು ತುಂಬ ಅದ್ಭುತವಾಗಿ ಮಾಡೋಣ. ಆ ಸಪೋರ್ಟ್ ನನಗೆ ಇರಲಿ, ಚೆನ್ನಾಗಿ ಮಾಡೋಣ ಬ್ರದರ್. ನೆಕ್ಸ್ಟು ಇದರಲ್ಲಿ ಸಿಂಗರ್ ಅದಿತಿ ಸಾಗರ್ ಅವರು ಆಡಿದ್ದಾರೆ. ಅವರಿಗೂ ಅಷ್ಟೇ, ಅವರು ಪಾಪ ಒಂದಿನ ಆಡಿದ್ರು, ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಸೊ ಆಗ ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಕರೆಸಿ ಮತ್ತೆ ಆಡಿ ಅದನ್ನು ಪ್ರೋಸೆಸ್ ಮಾಡಿ ಈ ಹಂತಕ್ಕೆ ತಂದಿದ್ದೀವಿ. ಅವ್ರಿಗೂ ತುಂಬ ಧನ್ಯವಾದಗಳು ಅದಿತಿ ಸಾಗರ್ ಮೇಡಮ್ಗೆ. ಇನ್ನು ನನ್ನ ಕೋರಿಯೋಗ್ರಾಫರ್ಸ್ ಬಗ್ಗೆ, ನನ್ನ ಕ್ಯಾಮ್ರಾಮನ್ ಬಗ್ಗೆ ಮಾತಾಡಲೇಬೇಕು. ಲವಿತ್ ಅವರು ಇವತ್ತು ಬರೋಕ್ಕಾಗಿಲ್ಲ, ಶೂಟಿಂಗ್ ಇರೋ ಕಾರಣದಿಂದ ಬರೋಕ್ಕಾಗಿಲ್ಲ. ಸೊ ಅವರ ನನ್ನ ಜರ್ನಿ ಸುಮಾರು ಒಂದು 6-7 ವರ್ಷದ ಜರ್ನಿ. ಅವರೊಂದು ರಾಮರೇ ಮಾಡಿದಾಗಿಂದನೂ ನಾನು ಅವ್ರ ಜರ್ನಿಯಲ್ಲಿ ಅಂದರೆ ಅಸಿಸ್ಟೆಂಟ್ ಆಗಿದ್ದಾಗಿಂದನೂ ಅವರು ಒಳ್ಳೆ ಪರಿಚಯ ಇತ್ತು. ಸೊ ಅದನ್ನಂಗೆ ಕ್ಯಾರಿ ಮಾಡಿಕೊಂಡು ನಾವು ಒಂದು ಒಳ್ಳೆ ವೇವ್ ಲೆಂತ್ ಇದ್ದಿದ್ದರಿಂದ ಈ ವಿಜುವಲ್ ಬರೋಕ್ಕೆ ಲವಿತ್ ಅವರು ತುಂಬ ಕಾರಣ ಆಗ್ತಾರೆ. ಅವ್ರಿಗೂ ಧನ್ಯವಾದಗಳು. ಇನ್ನು ನನ್ನ ಕೋರಿಯೋಗ್ರಾಫರ್ಸ್ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ನಮ್ಮ ಗೋಕುಲ್ ಮಾಸ್ಟರ್ ಅವರು ನಮಗೆ ಆ್ಯಕ್ಚುಲಿ ನಾನು ಅವ್ರ ಡ್ಯಾನ್ಸ್ ಸ್ಟೂಡೆಂಟು. ಸೊ ಡ್ಯಾನ್ಸ್ ಸ್ಟೂಡೆಂಟಾಗಿ ಕಲಿತಾ ಅವ್ರ ಪರಿಚಯ ಆದರು. ಅದಂಗೆ ಪರಿಚಯ ಗೆಳೆತನಕ್ಕೆ ಬೆಳೆದು ಇಲ್ಲಿವರೆಗೂ ನಮ್ಮನ್ನು ತಂದು ನಿಲ್ಲಿಸಿದೆ. ಗೋಕುಲ್ ಮಾಸ್ಟರ್ಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನನ್ನ ಗೆಳೆಯ ಮೋಹನ್ ಮಾಸ್ಟರ್, ಮೋಹನ್ಗೂ ಸುಮಾರು 10 ವರ್ಷದ ಪರಿಚಯ. ಅಂದರೆ ಅವರು ಅಸಿಸ್ಟೆಂಟ್ ಆದಾಗಿಂದನೂ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸುಮಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀವಿ ಜೊತೆಗೆ. ಅವನು ಅಂದರೆ ಮೋಹನ್ ಅವ್ರಿಗೂ ಅಷ್ಟೇ, ನಾವು ಒಂದು ದಿನ ಅಲ್ಲ, ಅವರಿಗೆ ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡ್ತಿದ್ದೆ ನೈಟ್ 12 ಗಂಟೆಯಲ್ಲಿ. ನೈಟ್ 12 ಗಂಟೆಯಲ್ಲಿ ಡಿಸ್ಕಷನ್ ಮಾಡಿ ಈ ಔಟ್ಪುಟ್ ಬರೋದಕ್ಕೆ ಕಾರಣ ಆಗಿದ್ದಾರೆ. ಮೋಹನ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ ಯು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ನೆಕ್ಸ್ಟು ನಮ್ಮ ಆ್ಯಕ್ಷನ್ ಮಾಸ್ಟರಲ್ಲಿ ಇಬ್ಬರು ಇದ್ದಾರೆ. ಅರ್ಜುನ್ ಮಾಸ್ಟರು ಅವರು ಶೂಟಿಂಗಲ್ಲಿ ಇರೋದ್ರಿಂದ ಅವ್ರಿಗೂ ಬರೋಕ್ಕಾಗಿಲ್ಲ. ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದೆ ನಮ್ಮ ಕಡೆಯಿಂದ ಆ್ಯಕ್ಷನ್ ಕೂಡ ಒಂದು ಒಳ್ಳೆ ಆ್ಯಕ್ಷನ್ ಪ್ಯಾಕ್ಡ್ ಆಗಿರುತ್ತೆ ಅನ್ನೋ ಒಂದು ಭರವಸೆಯನ್ನು ಹೇಳ್ತಾ ನನ್ನ ಧನ್ಯವಾದಗಳನ್ನ ನಮ್ಮ ಬಂಡೆ ಚಂದು ಮಾಸ್ಟರ್ ಕೂಡ ಅರ್ಪಿಸ್ತೀನಿ. ಇವರು ನನ್ನ ಜರ್ನಿನೂ ಅಷ್ಟೇ, ಅವರು ಫೈಟರ್ ಆದಾಗಿಂದನೂ ನೋಡಿದ್ದೀನಿ, ಅವ್ರ ಸ್ಟ್ರಗಲ್ನೂ ನೋಡಿದ್ದೀನಿ. ಸೊ ಹಂಗಾಗಿ ನಾವು ಒಂದು ತಂಡ ತುಂಬ ಮುಖ್ಯ ಆಗುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಬರಬೇಕಂದ್ರೆ ಒಂದು ತಂಡ ತುಂಬ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ತಂಡ ಸಿಕ್ಕಿದೆ ನನಗೆ. ಮುಂದೆ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಅನ್ನೋ ಒಂದು ಭರವಸೆಯಿಂದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ, ನರ್ವಸ್ ಅಂದ್ಕೊಂಡು ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನು ಆದಷ್ಟು ರೀಚ್ ಮಾಡಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.